रामचंद्र प्रभु की राम जय तो श्री राम सुनामा अमर विनुत पद अमित फलामृत राम जय तो श्री राम सुनामा राम 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 राजस भीमा रवि कुल सोमा राजल राम परम पुरुष पावन श्री रघु राम जय तो श्री राम सुनाम अमर विनुत पद हमित फला राम जय तो श्री राम सुनाम ಶ್ರೀ ಬಸವೇಶ್ವರ ಕಲಾ ಬಳಗಕ್ಕೆ ಶ್ರೀ ಬಸವೇಶ್ವರ ಕಲಾ ಬಳಗಕ್ಕೆ ಶ್ರೀ ಬಸವೇಶ್ವರ ಕಲಾ ಬಳಗಕ್ಕೆ ಡಾಕ್ಟರ್ ಶ್ರೀ 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 ಶಿವಕುಮಾರ महास्वामी की शिवकुमार महास्वामी जी की शिवकुमार महास्वामी जी की श्री रामचंद्र प्रभु की जय हनुमान की जय बोलो भारत माता की जय ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ
ಬಸವೇಶ್ವರ ಕಲಾ ಬಳಗ ಬನ್ನೇನಹಳ್ಳಿ ಅದ ನಾವು HR ಲೋಕೇಶ್ ಅವರ ಶ್ರೀ ಚಾಮುಂಡೇಶ್ವರಿ ಡ್ರಾಮಾ ಸೀನ್ಸ್ ಇವರ ಸಜ್ಜಿಕೆಯಲ್ಲಿ IL ರಂಗಸ್ವಾಮಯ್ಯನವರ ಮಗ IR ವಿಶ್ವನಾಥ್ ಅವರ ಸಂಪೂರ್ಣ ನಿರ್ದೇಶನದಲ್ಲಿ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಕಲಾವಿದರಾದ ನಮ್ಮಲ್ಲಿ ಯಾವುದೇ ತಪ್ಪು ತೊದಲು ನುಡಿಗಳು ಬಂದಲ್ಲಿ ನಮ್ಮನ್ನು ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ರಾಜಾದಿರಾಜ ರಾಜಕುಲ ತೇಜ ಖಟುವಾಂಗ ಭೂಪಾಲ ಸೂರ್ಯವಂಶದ ಅರಸು ದಶರಥ ಮಹಾರಾಜ ವಿಜಯತೆ ದಶರಥ ಮಹಾರಾಜ ವಿಜಯತೆ ದಶರಥ ಮಹಾರಾಜ ವಿಜಯತೆ. ಗುರುವರ್ಯ ದಶರಥ ರಾಜೇಂದ್ರ ಸುಮಂತ್ರ ಮಂತ್ರಿವರ್ಯರೇ, ಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು ಸಂತಸದಿಂದಾಲೆ 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 ರಾಮಚಂದ್ರಾಗಿ ರಾಜಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು. ಗುರುವರ್ಯ ಸುಮಂತ್ರರೇ, ಕೋಶಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಶಲ ದೇಶವ ಸುಕುಮಾರ ಶ್ರೀರಾಮನಿಗೆ ಆಶೀಸಿ ಪಟ್ಟವ ಸುಮಂತ್ರರೇ, ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ಆಶೀಸಿ ಪಟ್ಟವ ಏಸನಿಂ ಕಟ್ಟುವೆ ಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು. ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ರಾಜೇಂದ್ರ ಸುಮಂತ್ರ ಮಂತ್ರಿವರ್ಯರೇ, ಪ್ರಭು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ದೇಶವನ್ನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲು ನಿಶ್ಚಯಿಸಿರುವೆನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ರಾಜೇಂದ್ರ ಸೀತಾರಾಮನ ಪಟ್ಟಾಭಿಷೇಕ ಸೀತಾರಾಮನ ಪಟ್ಟಾಭಿಷೇಕ ಲೋಕಕ್ಕೆಲ್ಲ
ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ಗುರುವರ್ಯ, ರಘುರಾಮಚಂದ್ರನು ಸದ್ಗುಣಶೀಲನು, ರಘುರಾಮಚಂದ್ರನು ಸದ್ಗುಣಶೀಲನು, ಲೋಕಲೋಕವ ಪಾಲಿಪನು. ಲೋಕಲೋಕವ ಪಾಲಿಪನು, ಸೀತಾರಾಮರ ಪಟ್ಟಾಭಿಷೇಕ, ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವಿಷಯದಲ್ಲಿ ದೇವಾನು ದೇವತೆಗಳೇ ಸಂಭ್ರಮದಿಂದಿರುವಲ್ಲಿ ಇದರಲ್ಲಿ ನನ್ನ ಅಭಿಮತವು ಬೇಕೆ? ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಪ್ರಭು ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ತಿಳಿಸಲೇ ಇಲ್ಲವಲ್ಲ? ಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವನರೆಲ್ಲ ಸಂತಸ ತರುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮನವರೆಲ್ಲ ಸಂತಸ ತರುವಂಥ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮನವರೆಲ್ಲ ಸಂತಸ ತರುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಸಾರ್ವಭೌಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಿಳಿಸಿದಂತೆ ಪರಿಜನ ಪುರಜನರೆಲ್ಲರಿಗೂ ಸಂತೋಷವಾಗಿರುವಾಗ ನನಗೂ ಸಹ ಬಹಳ ಸಂತೋಷವೇ. ಹಾಗಾದರೆ ನೀವೀಗಲೇ ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹದಾಗ್ನಿ. ಗುರುವರ್ಯ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಹೇಳಿರಿ. ಆಗಬಹುದು. ರಾಜೇಂದ್ರ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಶುಭ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ವಂದಿಸಿ ನಾ ಬೇಡುವೆ ತಂದೆಯೇ, ತವ ಪಾದಕ್ಕಿಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕ್ಕಿಗ ವಂದಿಸಿ ನಾ ಬೇಡುವೆ
ಜನಕ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಕರೆಯಿಸಿದ ಕಾರಣವೇನು? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದುದು. ಅದೇನೆಂದರೆ 60,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಬೇಸತ್ತ ನಾನು ಈ ಕೋಸಲ ದೇಶವನ್ನು ನಿನಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆ ಕುಮಾರ. ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಅವಸರವೇಕೆ? ರಾಮಚಂದ್ರ, ಅವರಿಗೂ ಹೇಳಿ ಕಳಿಸಿದ್ದೇನೆ, ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಗುರುಗಳಾದ ವಸಿಷ್ಠ ಮಹರ್ಷಿಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳಾದಿ ಸ್ನಾನವನ್ನು ಮಾಡಿ ಶುಚಿವೃತ್ತನಾಗಿರು. ನಾನು ಸಮಯವನ್ನರಿತು ಬಂದು ರಕ್ಷಾಬಂಧನವನ್ನು ಕಟ್ಟುವೆನು. ಅಲ್ಲದೆ ನಿನ್ನೊಡನೆ ಕೆಲವು ಮಾತನಾಡುವುದೇ ನನ್ನೊಡನೆ ಬಾ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಪ್ರಭು, ಪಟ್ಟಣವೆಲ್ಲವನ್ನು ಶೃಂಗರಿಸುವಂತೆಯೂ ಪ್ರತಿಯೊಬ್ಬರೂ ರಾಜಭಕ್ತಿಯಿಂದ ಶುಭ ಸೂಚನೆಯಂತಿರುವಂತೆಯೂ ಪ್ರಚುರಪಡಿಸುವಂತೆ ಏರ್ಪಡಿಸು. ಮಹದಾಜ್ಞೆ ಪ್ರಭು. ನಾನು ಸಹ ಈ ವಿಚಾರವನ್ನು ರಾಣಿವಾಸದವರೆಲ್ಲರಿಗೂ ತಿಳಿಸಿ ಬರುತ್ತೇನೆ. ಮಹದಾಜ್ಞೆ. ಏನಿದು ಸಂಭ್ರಮವೋ, ಏನಿದು ಸಂಭ್ರಮವೋ, ರಾಜ್ಯದ ರೀತಿ ಸೋಜಿಗ ಏನಿರುವುದು, ರಾಜ್ಯದ ರೀತಿಯು ಸೋಜಿಗ ಏನಿರುವುದು, ಏನಿದು ಸಂಭ್ರಮವೋ, ಸಂಭ್ರಮವೋ, ರಂಗು ರಂಗಿನ ರಂಗೋಲೆಯಿಂದ ರಂಗು ರಂಗಿನ ರಂಗೋಲೆಯಿಂದ ಕಂವಳಿ ಬಾಯಿ ನಗರವನು ಕಂಗೊಳಿ ಬಾಯಿ ನಗರವನು, ಏನಿದು ಸಂಭ್ರಮವೋ, ರಾಜ್ಯದ ರೀತಿ ಸೋಜಿಗ ಏನಿರುವುದು, ರಾಜ್ಯದ ರೀತಿಯು ಸೋಜಿಗ ಏನಿರುವುದು, ಏನಿದು ಸಂಭ್ರಮವೋ, ಸಂಭ್ರಮವೋ, ನೆಗದು ಬಿದ್ದೋಗ ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ.
ಕಾರಣವೇನಿರಬಹುದು? ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ. ಓಹೋ, ಈ ಆಡಂಬರಕ್ಕೆಲ್ಲ ಕಾರಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕನೋ? ಕೈಕೆಗೆ ಕಷ್ಟ ಬಂತನು. ರಾಮಚಂದ್ರ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಗೂನು ಬೆನ್ನಿನವಳು ಎಂದು ಆಡಿಕೊಳ್ಳುತ್ತಿದ್ದೆಯಲ್ಲವೇ? ನಿನ್ನ ಪಟ್ಟಾಭಿಷೇಕ ಹೇಗೆ ನಡೆಯುವುದೋ ನೋಡುವೆನು. ತಡಬೇಕೆ, ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ನೆಗದು ಬಿದ್ದೋಗ ಓ ಭಗವತೆ ನಮಃ. ಆತ್ಮ ಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ನಾಡನಾಡಿನೋಳು ನಿನ್ನದಿ ಖ್ಯಾತಿ ನಾಡನಾಡಿನೋಳು ನಿನ್ನದಿ ಖ್ಯಾತಿ ಧರೆಗೆ ಬಂದು ನಮ್ಮ ನೀನು ಸಲ ಧರೆಗೆ ಬಂದು ನಮ್ಮ ನೀನು ಸಲ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಸದಾ ಕಾಲವೂ ಬೇಡುತ್ತಿರುವೆನು ತಾಯಿ. ಇದೇನಿದು ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನೂ ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ.
ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಅರಿಯೇನ ಕಾರಣ? ತಿಳಿಯೇನ ಕಾರಣ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ತಾಳಲಾರೆ ವಿರಹ ತಾಪ, ತಾಳಲಾರೆ ವಿರಹ ತಾಪ. ತಾಳಲಾರೆ ವಿರಹ ತಾಪ, ಬಾರನೆ ಕುಮಾರ ರೂಪ. ತಾಳಲಾರೆ ವಿರಹ ತಾಪ, ಬಾರನೆ ಕುಮಾರ ರೂಪ. ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಅರಿಯೇನ ಕಾರಣ? ತಿಳಿಯೇನ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯು ಬಾರಲಿಲ್ಲವಲ್ಲ, ಕಾರಣವಾದರೂ ಏನಿರಬಹುದು? ಕೈಕಾ ಕೈಕಾ, ಯಾರು? ಮಂಥರ ಬಂದೆಯಾ? ಬಾ, ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂಥರ? ನನ್ನ ಸುಖವಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂಥರ. ಕಂದನಾದ
ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಎಂತಹ ಶುಭ ಸಮಾಚಾರವನ್ನು ಹೇಳಿರು. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಏನ ಹಿಂಗಾಗೋಯ್ತು? ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂಥರ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ? ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಹೋಗು. ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲ ಮಂಥರ, ನಿನ್ನ ಹೊರತು ಈ ವಿಚಾರವನ್ನು ನನಗೆ ಬೇರೆ ಯಾರು ತಿಳಿಸಿಲ್ಲ. ಯಾಕೆ ತಿಳಿಸ್ತಾರೆ? ಅಯ್ಯೋ, ಸದ್ರುವಾಗಿ ಸಿಕ್ಕಿದ್ಯಾ ನಾನೀಗ ಬಿಟ್ಕೊಂಡವ್ರೆ? ನಾನೀಗೇನು ಮಾಡಲಿ? ನೀನೇ ಯೋಚಿಸು. ನಾನೇಕೆ ಹೇಳಿ ನಿಷ್ಠೂರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆ ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸನು, ನೀನು ಕೌಸಲ್ಯಗೆ ದಾಸಿ. ಹಾಳಾಗೋಗ್ರಿ. ನೀನು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವು ಕಂಪಿಸುತ್ತಿರುವುದು. ಹೌದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಇದಕ್ಕೇನಾದರೊಂದು ಉಪಾಯವನ್ನು ಹೇಳು. ನಾನಿಲ್ಲವೇ? ನಾನು ಹೇಳಿದಂತೆ ಮಾಡಿದರಾಯಿತು. ಆಗಬಹುದು, ನೀನು ಹೇಳಿದಂತೆ ಮಾಡುವೆ. ಕೇಳಲಿಲ್ಲ ಅಂದರೆ ಬಿಡೋರು ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನೂ ನನಗೆ 2 ವರಗಳನ್ನು ಕೊಟ್ಟಿದ್ದನು, ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಈಗ ತಕ್ಕ ಸಮಯ, ಈಗ ಕೇಳಿ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಈ ರೀತಿಯಾಗಿ ಕೇಳು. ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಏನು ಹೇಳಿದೆ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರು. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ಅಲ್ಲ, ಗ್ರಾಚಾರ ಯಾರನ್ನ ಬಂದ್ಗಿಂದಾರೇನೋ? ಯಾರು ಇಲ್ಲ. ಆಮೇಲೆ ಹಂಗಾಗ್ಬಿಟ್ಟು 2ನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಧ್ಯಾನ ಹೆಂಗಾಗೋಯ್ತು ಪಾಪ. ಏನೋ ಮಾಡಕ್ಕೋ, ಏನೋ ಮಾಡ್ಕೊಂಡು
ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೇ? ನಾನೇನು ಎಂದೇ ಸಾಯುವೆನು, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ಇದೆಲ್ಲವೂ ಪಿತೂರಿ ತಾನೇ. ನೀನು ಮುಂದೆ ಪಡುವ ಕಷ್ಟಗಳನ್ನು ಹಾಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಹೇಳಿದೆ. ಬರುವೆ ನಮ್ಮ. ನಿಲ್ಲು ಮಂತರ. ಅದೆಲ್ಲ ಸರಿ, ಆದರೆ ರಾಮನನ್ನು ವನವಾಸಕ್ಕೆ ಕಳಿಸುವ ಕಾರಣವಾದರೂ ಏನು? ಅಯ್ಯೋ ಗ್ರಾಚಾರವೇ, ಏನು ಹೆಂಗೆ ಹೇಳ್ತಾಳೆ? ಬೇಡ, ನಿನ್ನ ಮಗ ನೀನು ಇಬ್ಬರು ಹೋಗಿ ಮಂಥರ, ನಿನ್ನ ಮಗನ ಅಭ್ಯುದಯವನ್ನು ನೋಡಬೇಕು ತಾನೇ. ನೋಡಬೇಕು. ರಾಮನು ಕಾಡಿಗೆ ಹೋಗಲೇಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಒಪ್ಪಿಸಬೇಕಪ್ಪ. ಅದು ಹೇಗೆ ಮಂತರ? ಇದೊಳ್ಳೆ ಸ್ವರೋಯ್ತು. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲಲ್ಲವೇ? ಅಯ್ಯೋ ನನ್ನ ತಾಯಿ ಹೇಳ್ಕಣದ್ ನೋಡಿ. ಇರ್ಲಿ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಹೇಳು. ಆಭರಣಗಳನ್ನೆಲ್ಲ ಕಳಚು, ದಿಕ್ಕು ದಿಕ್ಕಿಗೆ ಬಿಸಾಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೋ, ಸಿಟ್ಟಿನಿಂದ ಮಲಗಿ. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ಗ್ರಾಚಾರ, ರಾಮನ ಮೇಲಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು ಕೇಳು. ಆಗಬಹುದು. ಹ್ಮ್ ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಮಹಾರಾಜರು ಹಾ, ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಕೇಳಿದರೆ ಏನು ಹೇಳುವೆ? ನನಗೆ ಅಷ್ಟೊಂದು ಜ್ಞಾನವಿಲ್ಲವೇ? ಮಂತರಿಯೇ ಹೇಳಿಕೊಟ್ಟಳು ಎಂದು ಹೇಳುವೆ. ನನ್ ಬುಡಕ್ಕೆ ಬಂದಿದ್ದ, ನನ್ನ ವಿಚಾರವೇ ಬೇಡವೇ? ಹಂಗ ಮಾಡ. ಆಗಬಹುದು. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗಾಗುವುದೋ ಇಲ್ಲವೋ ನನಗೆ ತಿಳಿಯ. ಹೇಗಾದರೂ ಆಗಲಿ, ಎಲ್ಲ ಕಿತ್ತು ಬಿಸಾಕ್ತಾವಳೆ. ನಾನೀ ಬಂದ ಕಾರ್ಯ ನೆರವೇ. ಮಹಾರಾಜರು ಅಲ್ಲ, ನನ್ನ ವಿಚಾರ ಹೇಳ್ಬಿಟ್ಟು ಹಂಗ ಮಾಡ್ಬೋದು. ಹೌದು, ಮಂತರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜಾದಿರಾಜ, ಕಟುವಾಂಗ ಭೂಪಾಲ, ದಿನಪಕುಲ ದೀಪ, ಸೂರ್ಯವಂಶದ ಅರಸು, ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ. ಏನಿದು? ನಾನೀ ಕೈಕಾಂತಪುರಕ್ಕೆ ಪ್ರವೇಶಿಸಲು ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆದರಿಸುತ್ತಿದ್ದ ನನ್ನ ಕೈಕಾ ಕಾಣುತ್ತಿಲ್ಲವಲ್ಲ. ಕೈಕಾ 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 ಓಹೋ, ಕೈಕೆಯು ಪಲ್ಲಂಗಶಾಹಿಯಾಗಿರುವಳು. ಆಭರಣಗಳು ಚೆಲ್ಲಾಡಿವೆ, ಮುಖವು ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಕೈಕಾ
ಇದೇನು ಕೈಕ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ಏಕೆ ನನ್ನಿಂದೇನಾದರೂ ಅಪಚಾರವಾಗಿರುವುದೇ? ಅಥವಾ ನಿನ್ನ ದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ ದೇವಿ? ಏಕೆ ನನ್ನೊಡನೆ ಮಾತನಾಡುವುದಿಲ್ಲವೇ? ಮಾತನಾಡು ದೇವಿ. ದೇವಿ, ಮೈಫರೆ ಮಾನನೆ ಮಣಿಯಳೆ ಕೋಪ ಮೈಫರೆ ಕೋಪ ಮೈಫರೆ ಮಾನನೆ ಮಣಿಯಳೆ ಕೋಪ ಮೈಫರೆ ಮಣಿಯಳೆ ಕೋಪ ಮೈಫರೆ ಪ್ರೀತಿಯಿಂದರೀಗ ಭ್ರಾಂತನಾದೆನೋ ಭೀತಿಯಿಂದರೀಗ ಭ್ರಾಂತನಾದೆನೋ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಶಾಂತಳಾಗು ದೇವಿ ಕೋಪ ಮಾಡ್ತಾರೆ ಮಾನನೆ ಮಣಿಯಳೆ ಕೋಪ ಮಾಡ್ತಾರೆ ದೇವಿ ಏನು ಕೈಕ? ನನ್ನೊಡನೆ ಮಾತನಾಡುವುದಿಲ್ಲವೇ ಕೈಕ? ಮಹಾರಾಜರ ಆಗಮನವು ಮಹಾರಾಣಿಯವರಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಏನು ಹೇಳುತ್ತಿರುವೆ ಕೈಕ? ನನಗೆ ನಿನ್ನಲ್ಲಿ ಮತ್ತು ಶ್ರೀರಾಮಚಂದ್ರನಲ್ಲಿ ಅಲ್ಲವೇ ಅಧಿಕವಾದ ಪ್ರೀತಿ ಇರುವುದು ಕೈಕ. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಕೈಕ ಕೈಕ, ನನಗೆ ರಾಮನು ಬೇರೆ ಭರತನು ಬೇರೆ. ನನಗೆ ನನ್ನ 4 ಜನ ಮಕ್ಕಳ ಮೇಲೆ ಸಮಾನವಾದ ಪ್ರೀತಿಯು ಇದ್ದೇ ಇರುವುದು ಕೈಕ. ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಅಯ್ಯ ಮರುಳೆ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ನೆರವೇರಿಸಬೇಕಾದದಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆನ್ನಲ್ಲ ದೇವಿ. ಇಲ್ಲಿ ಬಾ, ಕುಳಿತುಕೋ. ಈಗ ಹೇಳು ದೇವಿ, ಈ ಸಂತೋಷದ ಸಮಯದಲ್ಲಿ
ನಿನಗೇನು ಬೇಕಾದರೂ ಕೇಳು, ನಾನು ಸತ್ಯವಾಗಿ ನಡೆಸಿಕೊಡ್ತೇನೆ ದೇವಿ. ಪ್ರಾಣೇಶ್ವರ, ಈ ಸಂತೋಷದ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓಹೋ, ಸಂತೋಷವಾಗಿ ನಡೆಸಿಕೊಡುವೆನು. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರೋ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಸತ್ಯವಾಗಿ ನಡೆಸಿಕೊಡುವೆನು ದೇವಿ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲೆ ಇರುವುದು ಪ್ರಿಯ? ದೇವಿ, ನನಗೆ ಅತಿಶಯವಾದ ಪ್ರೀತಿ ಇರುವುದು ನಿನ್ನಲ್ಲಿ ಅಲ್ಲವೇ, ಬೇರೆ ಯಾರಲ್ಲೂ ಇಲ್ಲ ದೇವಿ. ನನ್ನ ಮೇಲೆಯೇ? ಹೌದು ದೇವಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಇಲ್ಲವಲ್ಲ ದೇವಿ. ನಿಮಗೆ ಮರೆತಿರಬಹುದೋ ಏನೋ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ದೇವಿ, ನನಗೆ ಶ್ರೀರಾಮನಲ್ಲಿ ಮತ್ತು ನಿನ್ನಲ್ಲಿ ಅಲ್ಲವೇ ಅಧಿಕವಾದ ಪ್ರೀತಿ ಇರುವುದು ದೇವಿ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಿ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಅದು ಹಾಗಲ್ಲ ದೇವಿ. ಮತ್ತೆ ಹೇಗೋ? ಶ್ರೀರಾಮಚಂದ್ರನಲ್ಲಿ ಕಾಣುತ್ತಿರುವುದು ಪುತ್ರ ಪ್ರೇಮ, ನಿನ್ನಲ್ಲಿ ಕಾಣುತ್ತಿರುವುದು ಪತ್ನಿ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಈಗ ತಾನೇ ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಏಕೆ? ನಿನ್ನ ಆಸೆ ಏನಿದ್ದರೂ ಹೇಳು, ಸತ್ಯವಾಗಿ ನಡೆಸಿಕೊಡ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಏನು ಯಾವಾಗಲೂ ನನ್ನ ವಿಚಾರದಲ್ಲಿ ವಿರೋಧವನ್ನು ಆಚರಿಸುತ್ತಿದ್ದ ನಿನ್ನ ರೀತಿ ಇಂದು ಬದಲಾಗಿರುವುದಲ್ಲ. ಆಗಲಿ, ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನು ಹೇಳು ದೇವಿ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೆ ಪ್ರಿಯ? ಕೇಳು ದೇವಿ. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಕಟ್ಟುವುದೇ? ಹೌದು. ಸರಿ, ಇನ್ನು ನಿನ್ನ 2ನೇ ವರವ್ಯಾವುದು? ಇನ್ನು ನನ್ನ 2ನೇ ವರಕ್ಕೆ ರಾಮಚಂದ್ರನು 4 ಮಡಿಗಳನ್ನುಟ್ಟು ಜಟಾಬಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವವರು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ, ಅವಳೆಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಒಂದು ರೀತಿಯ ಭೂತವೆಂದು ತೋರುತ್ತಿದೆ. ಪ್ರಾಣೇಶ್ವರ, ನನ್ನ ಕೈಕ ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಎಂದು ವನವಾಸಕ್ಕೆ ಯಾಚಿಸಿದಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಕೈಕ ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಮಾತನಾಡುತ್ತಿರುವೆ. ಕೈಕ, ಇಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತಭ್ರಮಣಿಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಬರಸಿಡಿಲು ಬಡಿದಿಗುವುದು ವಚನದ ಮಾತಿಗೆ ಮಣಿದು ಭಾಷಣ ಸೇರುವಂತಾಯಿತೆ. ಸಾಕು, ಕೇಳಲಾರೆ ಕೈಗ, ಸಾಕು. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು ಕೈಕ?
ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು ಕೈಕಾ, ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಅಲ್ಲದೆ ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಹಾಡಿಕೊಳ್ಳುವರು ಕೈಕಾ, ಪರಿಪರಿಯಾಗಿ ಆಡಿಕೊಳ್ಳಲಿ. ಒಂದು ವೇಳೆ ರಾಮನ ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳೇ ಉರುಳಿಬಹುದು ಕೈಕಾ, ನನ್ನ ಪಂಚ ಪ್ರಾಣಗಳೇ ಉರುಳಿಬಹುದು. ಆಗ ನೀನು ವಿಧಿವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ ಕೈಕಾ. ಬೇಡ ಕೈಕಾ, ಬೇಡ, ನನ್ನ ಮಾತು ಕೇಳು ಕೈಕಾ. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ಕೈಕಾ, ಚಲವೋ ರಾಮನು ಬೇಡ, ಲಲನೆ ದಯದಿಂದ ಚಲವೋ ರಾಮನು ಬೇಡ, ಲಲನೆ ದಯದಿಂದ ನೋಡೆ. ಬಿಡು ಕೋಪವ ರಾಮನು ಕೈಕಾ, ಬಿಡು ಕೋಪವ ರಾಮನು ಕರವ ಮುಗಿಬೇಕ ನಿನ್ನಳು. ಕರವ ಮುಗಿಬೇಕ ನಿನ್ನಳು. ಚಲವೋ ರಾಮನು ಬೇಡ, ಲಲನೆ ದಯದಿಂದ ನೋಡೆ. ಕೈಕಾ,
ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ನನ್ನ ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕ. ಇದು ನಿನಗೆ ಕೈ ಮುಗಿದು ಬೇಡುವೆನು ಕೈಕ. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ಕೈಕ, ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ಕೈಕ? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಕೊಲಘಾತಕಿ, ನನ್ನದು ಕಪಟ ನಾಟಕವು. ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ತಕ್ಕ ಶಾಸ್ತಿಯಾಯಿತು. ನೀನು ನಾರಿಯಲ್ಲ. ಈ ಸೂರ್ಯವಂಶವನ್ನು ನುಂಗಲು ಬಂದ ಮಹಾಮಾರಿ. ನನಗೆ ಮುಖವನ್ನು ತೋರಿಸಬೇಡ, ಹೊರಡು ಹೋಗು. ಜಯವಾಗಲಿ. ಶ್ರೀರಾಮನ ಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಹ ಸಿದ್ಧವಾಗಿರುವುದು. ಅಲ್ಲದೆ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಸುಮಂತರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಮಹದಾಗ್ನೇ ತಾಯಿ. ಬೇಡ ಕೈಕ, ಬೇಡ. ರಾಮನನ್ನು ಇಲ್ಲಿಗೆ ಬರಮಾಡಬೇಡ ಕೈಕ. ಇದು ನಿನಗೆ ಕೈ ಮುಗಿದು ಬೇಡುವೆನು ಕೈಕ. ರಾಮನನ್ನು ಇಲ್ಲಿಗೆ ಬರಮಾಡಬೇಡ ಕೈಕ. ಪ್ರಾಣೇಶ್ವರ, ನೀವೀಗ ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರಿರುವರೆಂದು ನಗರದಲ್ಲಿ ಡಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳ ವಯೋಧರ್ಮವನ್ನು ಮರೆತು ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರ ಈ ಭೂಮಿಯ ಮೇಲೆ ಇರಗೊಡಲಾರೆ. ಜನಕ ಸಮಾಧಾನರಾಗಿ. ರಾಮಚಂದ್ರ, ಅಮ್ಮ, ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿ ಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾಗದೆ ಈ ರೀತಿಯಾಗಿ ಚಿಂತಿಸುತ್ತಿರುವರು ಹೇಳು ತಾಯಿ. ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು. ಈಗ ನಿನ್ನ ಪರೀಕ್ಷೆಯೋ? ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ಒತ್ತು ಪಡಬೇಕೆ? ಅಮ್ಮ, ಭರತನಾರು ನಾನು ನಮ್ಮಿಬ್ಬರಲ್ಲಿ ಯಾರು ಆಳಿದರೇನೋ ಈ ನೆಲವನ್ನು? ಅಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ 2ನೇ ವರ? ಇನ್ನು ನನ್ನ 2ನೇ ವರಕ್ಕೆ ನೀನು ನಾರು ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು.
ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು. ಅಮ್ಮ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದವಿನ್ನುಂಟೆ ಪೂತೆ. ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ. ಎಚ್ಚರಿಸು ಪಿತನನ್ನ, ನಮಿಸುವೆನು ಮಾತೆ. ಅಮ್ಮ ಅಮ್ಮ ಅಮ್ಮ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯ ಭಾರವನ್ನು ನಾನು ನಿರ್ವಹಿಸಲು ಅಶಕ್ತನಿಂದಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ನಿನ್ನ ಇಚ್ಛೆಯಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿದ್ದೇನೆ. ಈ ವಿಚಾರವನ್ನು ಜನನಿ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು. ಆಗಬಹುದು.